ಅದ್ವಾನಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಆಗಿದೆ. ಈ ದೇಶದ ಉಕ್ಕಿನ ಮನುಷ್ಯ ಅಂಥ ಒಂದು ರಾಜಕಾರಣಿ, ಪಾರದರ್ಶಕವಾದಂಥ ನಡವಳಿಕೆ, ಬದುಕು, ಇಡೀ ದೇಶಕ್ಕಾಗಿ ಸಮರ್ಪಿತವಾದಂಥ ಒಂದು ಬದುಕು ಮಾನ್ಯ ಅಡ್ವಾಣಿಯವರು. ನಾನು ಬಹಳ ಹತ್ತಿರದಿಂದ ನೋಡಿದ್ದೆ. ತೀರ್ಥಹಳ್ಳಿಗೆ 3 ಸಾರಿ ವಿಸಿಟಿಗೆ ಬಂದಿದ್ದಾರೆ ಅವರು. ದೇಶದ ವಿವಿಧ ಭಾಗಗಳಿಂದ ಹೊರಟಂಥ 4 ರಥಯಾತ್ರೆಗಳು ಇಡೀ ದೇಶವನ್ನು ನಿಜವಾಗಲೂ ಕೂಡ ಜೋಡಿಸ್ತು ಮತ್ತು ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ತಲ್ಲಣವನ್ನು, ಚರ್ಚೆಯನ್ನು ಹುಟ್ಟಾಕ್ತು. ಸೂಡೋ ಸೆಕ್ಯುಲರಿಸಮ್ ಅಂತೇಳಿ ಒಂದು ಹೊಸ ಶಬ್ದವನ್ನು ಅವರೇ ಹುಟ್ಟಾಕಿರ್ತಕ್ಕಂಥದ್ದು. ಅನವಶ್ಯಕವಾಗಿ ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ಹಿಂದೂಗಳನ್ನೇನು ತುಳಿತಾ ಇದ್ದರು, ಹಿಂದೂಗಳನ್ನು ನಗಣ್ಯ ಮಾಡ್ತಾಯಿದ್ರು, ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವಂಥದ್ದು ಏನು ನಡೀತಾ ಇತ್ತು, ಅದಕ್ಕೆ ಬಹಳ ದೊಡ್ಡ ಕೌಂಟ್ರ್ ಕೊಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರ ಅದ್ವಾನಿಯವರೇ. ಹಾಗಾಗಿ ಅವರು ಉಪಪ್ರಧಾನಿಯಾಗಿ, ವಾರ್ತಾ ಸಚಿವರಾಗಿ ಮೊರಾರ್ಜಿ ಸರ್ಕಾರದಲ್ಲಿ ಅವರು ಮಾಡಿರ್ತಕ್ಕಂಥ ದೇಶ ಸೇವೆ ಅಮೋಘವಾದಂಥದ್ದು. ಅವರಿಗೆ ಈ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಆ ಪ್ರಶಸ್ತಿಯ ಮೌಲ್ಯ ಜಾಸ್ತಿ ಆಗಿದೆ. ನಾನು ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಶಿವಕುಮಾರ ಸ್ವಾಮೀಜಿಯವರಿಗೆ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬೇಕು ಅಂತೇಳಿ. ನಾವು ಕೂಡ ಮೊದಲಿಂದನೂ ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಬರ್ಬೋದು, ಕೊಡಬೇಕು ಅಂತ ಅವರು ಇದ್ದಾರೆ ಅಂತ ಪ್ರಶಸ್ತಿಗೆ ಖಂಡಿತವಾಗೂ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಬಟ್ ಅದ್ವಾನಿಯವರಿಗೆ ಕೊಟ್ಟ ಸಂದರ್ಭದಲ್ಲಿ ಒಂಥರ ತಕರಾರು ಎತ್ತೋ ರೀತಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಹೆಸರು ಹೇಳಿರ್ತಕ್ಕಂಥದ್ದು ತಪ್ಪಾಗ್ತದೆ. ಮತ್ತು ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಕೊಡ್ಬೋದಾಗಿತ್ತಲ್ಲ. ಇಂದಿರಾ ಗಾಂಧಿಯವರು ತನ್ನ ಭಾರತ ರತ್ನನ ತನಗೆ ಕೊಟ್ಕೊಂಡಿದ್ದಾರೆ, ತನ್ನ ತಂದೆಗೆ ಕೊಟ್ಟಿದ್ದಾರೆ. ಇವೆಲ್ಲ ಆಗಿದ್ದಾವೆ, ಅವರೇ ಕೊಟ್ಕೊಂಡಿದ್ದಾರೆ ಅವರು ಅಧಿಕಾರದಲ್ಲಿರುವಾಗ. ಈಗ ಹಾಗಾಗಲಿಲ್ಲ. ಆದ್ದರಿಂದ ಶಿವಕುಮಾರ ಸ್ವಾಮೀಜಿಯವರಿಗೆ ಕೊಡೋದು ತಪ್ಪೇನೂ ಅಲ್ಲ, ಒಳ್ಳೆಯದೇ ಆಗ್ತದೆ. ಆದರೆ ಇವರಿಗೆ ಕೊಟ್ಟಾಗ ತಕರಾರು ಎತ್ತುವಂಥದ್ದು ಒಳ್ಳೆಯ ವಿಧಾನ ಅಲ್ಲ. ಇದರಲ್ಲಿ ಅವರು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು. ಇದು ಮಾಡಬಾರ್ದಾಗಿತ್ತು. ಅತ್ಯಂತ ಒಳ್ಳೆಯವರಿಗೆ, ಶ್ರೇಷ್ಠರಿಗೆ, ದೇಶಕ್ಕಾಗಿ ಅರ್ಪಣೆ ಮಾಡ್ಕೊಂಡು ಬದುಕಿದಂಥ ವ್ಯಕ್ತಿಗಳಿಗೆ ಇದನ್ನು ಕೊಟ್ಟಾಗ ಸಣ್ಣ ಮಾತಾಡುವಂಥದ್ದು ಅವರ ಕೀಳು ರಾಜಕಾರಣವನ್ನು ತೋರಿಸುತ್ತೆ.